ತುಮಕೂರಿನಲ್ಲಿ ಪೌತಿ ಖಾತೆ ವಿಳಂಬ ಕುರಿತು ಡಿಸಿ ಮೀಟಿಂಗ್. ಸಭೆಯಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡ ಶುಭ ಕಲ್ಯಾಣ್. ತುಮಕೂರು ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಪೌತಿ ಖಾತೆ ಮಾಡಲು ವಿಳಂಬ ಆಗ್ತಾ ಇದೆ. ಜೊತೆಗೆ ಇನ್ನಿತರ ಕೆಲಸಗಳು ಇಲಾಖೆಯಲ್ಲಿ ವಿಳಂಬ ಆಗ್ತಾ ಇದ್ದು, ಅಧಿಕಾರಿಗಳೊಂದಿಗೆ ಡಿಸಿ ಇಂದು ಸಭೆ ನಡೆಸಿದರು. ತುಮಕೂರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಎಲ್ಲಾ ತಾಲೂಕಿನ ತಹಶೀಲ್ದಾರ್ ಹಾಗೂ ವಿಎ ಆರ್ಐಗಳೊಂದಿಗೆ ಡಿಸಿ ಶುಭ ಕಲ್ಯಾಣ್ ಮೀಟಿಂಗ್ ಮಾಡಿದರು. ಸಭೆಯಲ್ಲಿ ಯಾವುದೇ ತೊಂದರೆ ಆಗದಂತೆ ಪೌತಿ ಖಾತೆ ಹಾಗೂ ಇನ್ನಿತರ ಕೆಲಸಗಳನ್ನ ಮಾಡುವಂತೆ ಅಧಿಕಾರಿಗಳಿಗೆ ಡಿಸಿ ಶುಭ ಕಲ್ಯಾಣ್ ಹಾಗೂ ಎಡಿಸಿ ತಿಪ್ಪೇಸ್ವಾಮಿ ಎಚ್ಚರಿಕೆ ನೀಡಿದರು. ಹೌದು, ಜಿಲ್ಲೆಯಲ್ಲಿ ಕಂದಾಯ ಇಲಾಖೆ ವ್ಯಾಪ್ತಿಗೆ ಬರೋ ಕೆಲಸಗಳ ವಿಳಂಬ ಕುರಿತು ಮಧುಗಿರಿ ಹಾಗೂ ತಿಪ್ಟೂರು ಉಪವಿಭಾಗದ ಎಲ್ಲಾ ತಾಲೂಕಿನ ತಹಶೀಲ್ದಾರ್ ಹಾಗೂ ವಿಎ ಆರ್ಐಗಳಿಗೆ ಮೀಟಿಂಗ್ ಮಾಡಿದ್ದು, ಯಾವುದೇ ಕಾರಣಕ್ಕೂ ಪೌತಿ ಖಾತೆ ವಿಳಂಬ ಮಾಡದಂತೆ ಹಾಗೂ ಕಂದಾಯ ಗ್ರಾಮಗಳ ಗುರುತಿಸುವಿಕೆಯಲ್ಲಿ ಯಾವುದೇ ತೊಂದರೆ ಆಗದಂತೆ ಕೊಟ್ಟಿರುವ ಅವಧಿಯಲ್ಲಿ ಕೆಲಸವನ್ನ ಟಾರ್ಗೆಟ್ ಎಂದುಕೊಳ್ಳದೆ ಕೆಲಸ ಮುಗಿಸುವಂತೆ ಸೂಚನೆ ನೀಡಿದರು. ಇನ್ನು ಸಭೆ ಬಳಿಕ ಮಾತನಾಡಿದ ಡಿಸಿ ಶುಭ ಕಲ್ಯಾಣ್, ಇಂದು ಮಧುಗಿರಿ ಹಾಗೂ ತಿಪ್ಟೂರು ಉಪವಿಭಾಗದ ಎಲ್ಲಾ ಕಂದಾಯ ಇಲಾಖೆ ಅಧಿಕಾರಿಗಳ ಸಭೆ ಕರೆದು ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿಯೂ ಕೂಡ ತೊಂದರೆ ಆಗದಂತೆ ಈ ಪೌತಿ ಹಾಗೂ ಕಂದಾಯ ಇಲಾಖೆ ಕೆಲಸಗಳನ್ನು ಮಾಡಲು ಸೂಚಿಸಲಾಗಿದೆ. ಇನ್ನು ಇಲಾಖೆಯಲ್ಲಿನ ಕೆಲಸದ ವೈಖರಿ ಹಾಗೂ ಸಾರ್ವಜನಿಕರ ಅಹವಾಲು ಕೇಳಲು ಖುದ್ದಾಗಿ ನಾನೇ ತಾಲೂಕುಗಳಿಗೆ ಭೇಟಿ ನೀಡಲಿದ್ದೇನೆ ಅಂತ ತಿಳಿಸಿದರು. ಎಲ್ರಿಗೂ ನಮಸ್ಕಾರ. ಇವತ್ತು ಸಬ್ ಡಿವಿಷನ್ ವೈಸ್ ವಿಎಒಸ್ ರಿವ್ಯೂ ಮಾಡ್ತಾ ಇದ್ವಿ. ಕಂದಾಯ ಇಲಾಖೆಗೆ ಸಂಬಂಧಪಟ್ಟಾಗೆ ನಿನ್ನೆ ಏನು ನಮ್ಮ ಆನರಬಲ್ ರೆವಿನ್ಯೂ ಮಿನಿಸ್ಟರ್ ಅವರು ಎಲ್ಲ ಡಿ ಸಿಗಳಿಗೆ ರಿವ್ಯೂ ಮಾಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಅದನ್ನು ಇಮಿಡಿಯೇಟ್ ಆಗಿ ವಿಎಒಸ್ಗೆ ಹೇಳಬೇಕು. ಮತ್ತು ನಮ್ಮ ಜಿಲ್ಲೆಯಲ್ಲಿ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ಸ್ ಈಗಾಗಲೇ ಏನು ಒಳ್ಳೆ ಪ್ರೋಗ್ರೆಸ್ ಆಗಿದೆ, ಅದು ಕಂದಾಯ ಗ್ರಾಮ ಇರ್ಬೋದು, ಪೌತಿ ಖಾತೆದು ಮತ್ತು ದರ್ಖಾಸ್ ಪೋಡಿಯಲ್ಲಿ ಅದು ಇನ್ನೊಂದಷ್ಟು ಆಕ್ಸಲರೇಟ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತೇ ನಾವು ಮೀಟಿಂಗ್ ಮಾಡಿದ್ವಿ. ಈಗಾಗಲೇ 2 ಸಬ್ ಡಿವಿಷನ್ ಆಗಿದೆ, ಮಧುಗಿರಿ ಮತ್ತು ತಿಪ್ಟೂರ್ದು. ವಿಶೇಷವಾಗಿ ಇವತ್ತು ನಾವು ಈ ಪೌತಿ ಆಂದೋಲನ ರೀತಿಯಲ್ಲಿ ಆಗಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಮುಂದಿನ ವಾರ ಒಳಗಡೆ ಎಷ್ಟು ಹೋಬಳಿವಾರು ಆರ್ಐಗಳು ವಿಎಒಗಳು ಟಾರ್ಗೆಟ್ ಅಚೀವ್ ಮಾಡಬೇಕು ಅಂತ ಕೂಡ ನಾವು ಹೇಳಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 5.5 ಲಕ್ಷ RTCಗಳು ಪೌತಿ ಆಗಿರೋರ ಹೆಸರುಗಳು ಓಡ್ತಾ ಇದೆ. ಸೊ ಅದರಲ್ಲಿ ಒಂದು 10% ಈಗಾಗಲೇ ನಾವು ಮಾಡಿದ್ದೀವಿ. ಸುಮಾರು 55,000 ನಾವು ಮಾಡಿದ್ವಿ. ಇನ್ನೂ ಏನಿದೆ ಬಾಕಿ ಅದು ಕೂಡ ತ್ವರಿತಗತಿಯಲ್ಲಿ ಆಗಬೇಕು ಅಂತ ಹೇಳಿದ್ವಿ. ಕಂದಾಯ ಗ್ರಾಮದಲ್ಲಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು 1,110 ಕಂದಾಯ ಗ್ರಾಮಗಳು ಆಯ್ಕೆಯಾಗಿ ಅದು ಪ್ರಿಲಿಮಿನರಿ ನೋಟಿಫಿಕೇಷನ್, ಫೈನಲ್ ನೋಟಿಫಿಕೇಷನು ಸಹಿತ ಆಗಿದೆ. 22,000 ಫಲಾನುಭವಿಗಳಿಗೆ ಹಕ್ಕುಪತ್ರ ರಿಜಿಸ್ಟ್ರೇಷನ್ ಕೂಡ ಆಗ್ತಾ ಇದೆ. ಮತ್ತು ಈ ಒಂದು ತಿಂಗಳಲ್ಲಿ ನಮ್ಮ ಸನ್ಮಾನ್ಯ ಗೃಹ ಸಚಿವರು ಹಾಗೂ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಹೇಳಿದ್ದಾರೆ, ಒಂದು ಕಂದಾಯದು ಎಕ್ಸ್ಕ್ಲೂಸಿವ್ ಪ್ರೋಗ್ರಾಮ್ ಮಾಡೋಣ ಅಂತ. ಆನರಬಲ್ RM ಅವರು ಕೂಡ ಇದಕ್ಕೆ ನಮಗೆ ಎನ್ಕರೇಜ್ ಮಾಡ್ತಿದ್ದಾರೆ. ಅದಕ್ಕೆ ಲೈನ್ ಲಿಸ್ಟಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲ ವಿಎಒಗಳಿಗೆ RIಗಳಿಗೆ ಇನ್ಸ್ಟ್ರಕ್ಷನ್ಸ್ ನಾವು ಕೊಟ್ಟಿದ್ದೀವಿ. ಒಟ್ಟಾರೆಯಾಗಿ ಜನರಿಗೆ ಏನು ಒಂದು ಸೇವೆಗಳು ಕಂದಾಯ ಇಲಾಖೆಯಿಂದ ಸಿಗಬೇಕು, ಅದು ತ್ವರಿತಗತಿಯಲ್ಲಿ ಸಿಗಬೇಕು ಅಂತ ಹೇಳಿ ಎಲ್ಲರಿಗೂ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಇದೇ ತಿಂಗಳು ಮಾರ್ಚ್ 6ರಿಂದ 26 ತನಕ ಪ್ರತಿಯೊಂದು ತಾಲೂಕು ಕೂಡ ನಾನು ಭೇಟಿ ಮಾಡ್ತೀನಿ, ಜನಸಂಪರ್ಕ ಸಭೆ ಮಾಡ್ತೀವಿ. ಅಲ್ಲಿ ಎಲ್ಲ ತಾಲೂಕು ಲೆವೆಲ್ ಆಫೀಸರ್ಸ್ ಇರ್ತಾರೆ. PHCಯಲ್ಲಿ ಮಾಡ್ತೀವಿ, ತದನಂತರ ತಾಲೂಕು ತಹಸೀಲ್ದಾರ್ ಆಫೀಸಲ್ಲಿ ಕೂಡ ಮಾಡ್ತೀವಿ. ಇದರಲ್ಲಿ ವಿಶೇಷವಾಗಿ ನಾವು ಆಹಾರ ಅದಾಲತ್ ರೀತಿಯಲ್ಲಿ ನಿಮಗೆ ರೇಷನ್ ಕಾರ್ಡ್ ಬಗ್ಗೆ ಏನಾದರೂ ಸಮಸ್ಯೆ ಇದ್ದರೆ ತಾವು ಬರ್ಬೋದು. ಆಧಾರ್ ಕಾರ್ಡಲ್ಲಿ ಏನಾದರೂ ಸೇರ್ಪಡೆ ಮಾಡಬೇಕು, ಚೇಂಜಸ್ ಮಾಡಬೇಕು ಅಂದರೆ ಅದಕ್ಕೂ ತಾವು ಬರ್ಬೋದು. ನಾವು ಆಧಾರ್ ಕನ್ಸಲ್ಟೆಂಟ್ ಸಮೇತ ನಾವು ಕರ್ಕೊಂಡು ಬರ್ತೀವಿ. 3ನೇದು ಪಿಂಚಣಿ ಅದಾಲತ್ತನ್ನು ಅದರಲ್ಲಿ ಇರುತ್ತದೆ. DTಗಳು ಇರ್ತಾರೆ. ನಿಮಗೆ ಪಿಂಚಣಿದು ಅರ್ಜಿ ಹಾಕಬೇಕು ಅಂತ ಇದ್ದರೆ ಅದಕ್ಕೂ ಕೂಡ ತಾವು ಬರ್ಬೋದು. ಮತ್ತು ಪೌತಿ ಖಾತೆ ಅರ್ಜಿಗಳು ಇದ್ದರೆ ಅದು ಕೂಡ ನನಗೆ ಬಂದು ತಾವು ಅರ್ಜಿಗಳು ಕೊಡ್ಬೋದು.
ನಾಲ್ಕನೇದಾಗಿ ನಿಮ್ಮ ವ್ಯಾಪ್ತಿಯಲ್ಲಿ ಏನಾದರೂ ಕಂದಾಯ ಗ್ರಾಮಗಳು ಬಿಟ್ಟು ಹೋಗಿದ್ರೆ ಅದು ಬಗ್ಗೆ ಕೂಡ ತಾವು ನಮಗೆ ಅರ್ಜಿ ಕೊಡ್ಬೋದು. ಅದಿಲ್ಲದೆ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಏನಾದರೂ ಕುಂಠಿತವಾಗಿದ್ದರೆ ಅದು ಬಗ್ಗೆ ಕೂಡ ತಾವು ಬಂದು ನನಗೆ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಈಗಾಗಲೇ ವೇಳಾಪಟ್ಟಿಯನ್ನು ನಾವು ಮಾಧ್ಯಮದವ್ರ ಹತ್ರ ನಾವು ಕೊಟ್ಟಿದ್ದೀವಿ. ತಾವೆಲ್ಲರೂ ಕೂಡ ನಿಮಗೇನಾದರೂ ಸಮಸ್ಯೆಗಳಿದ್ರೆ ದಯವಿಟ್ಟು ಬರಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಕಂದಾಯ ಇಲಾಖೆಯಲ್ಲಿ ಯಾವುದೇ ವಿಳಂಬ ಆಗದೇ ಇರುವಂತೆ ನೋಡಿಕೊಳ್ಳಲು ಜಿಲ್ಲಾಡಳಿತ ಮುಂದಾಗಿದ್ದು ಸಾರ್ವಜನಿಕರು ಇದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.